ನಮಸ್ತೆ ಎಲ್ರಿಗೂ. ಫ್ರೀ ಬೋರ್ವೆಲ್ ಸ್ಕೀಮ್, ಈ ಒಂದು ಯೋಜನೆ ಹೆಸರು ಗಂಗಾ ಕಲ್ಯಾಣ ಯೋಜನೆ. ಕರ್ನಾಟಕ ಜನತೆಗೆ ಅಂದರೆ ರೈತರಿಗೆ ಒಂದು ಖುಷಿ ಸಮಾಚಾರ ಅಂತ ಕೂಡ ಹೇಳ್ಬೋದು. ರೈತರಿಗೆ ಉಚಿತ ಬೋರ್ವೆಲ್ ಕೊರೆಸಲು ಅರ್ಜಿಯನ್ನು ಕರ್ನಾಟಕ ಸರ್ಕಾರದಿಂದ ಒಂದು ಆಹ್ವಾನಿಸಲಾಗಿದೆ. ಇದು ಸಂಪೂರ್ಣ ಮಾಹಿತಿ ನೋಡೋದಾದರೆ, ಹೌದು, ರಾಜ್ಯದಲ್ಲಿ ನೀರಾವರಿ ಇಲ್ಲದೆ ರೈತರು ಬೆಳೆಗಳನ್ನು ಬೆಳೆಯಲು ತುಂಬ ಕಷ್ಟವಾಗಿದೆ. ನೀರಾವರಿ ಒದಗಿಸಲು ಗಂಗಾ ಕಲ್ಯಾಣ ಯೋಜನೆಯಿಂದ ಉಚಿತ ಬೋರ್ವೆಲ್ ಕೊರೆಸಲು ಅರ್ಜಿಯನ್ನು ಒಂದು ಆಹ್ವಾನ ಮಾಡಲಾಗಿದೆ. ಯಾವೆಲ್ಲ ರೈತರು ಈ ಒಂದು ಯೋಜನೆಯನ್ನು ಅರ್ಜಿ ಸಲ್ಲಿಸಬಹುದು, ಎಷ್ಟರವರೆಗೆ ಸಹಾಯಧನ ಸಿಗುತ್ತೆ, ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳೇನು ಅಂತ ನೋಡೋದಾದ್ರೆ, ಮತ್ತೆ ಎಲ್ಲಿ ಸಲ್ಲಿಸಬೇಕು ಅನ್ನೋ ಸಂಪೂರ್ಣ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಒಂದು ಕಂಪ್ಲೀಟ್ ಡೀಟೇಲ್ಸ್ಗೋಸ್ಕರ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಓಕೆನಾ? ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ಅರ್ಹತೆಗಳೇನು ಅಂದರೆ, ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರಬೇಕು. ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಅಭ್ಯರ್ಥಿಗಳ ವಾರ್ಷಿಕ ಆದಾಯ 1.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ನಗರ ಪ್ರದೇಶದಲ್ಲಿ ವಾಸಿಸುವ ಅಭ್ಯರ್ಥಿಗಳ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳಿದ್ದಾನೆ. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 21 ಪೂರೈಸಬೇಕು, ಅಂದರೆ 21 ವರ್ಷ ಆಗಿರಬೇಕು. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಜಮೀನು 5 ಎಕರೆಗಿಂತ ಕಡಿಮೆ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಸಹಾಯಧನ ನೋಡೋದಾದ್ರೆ, ಈ ಒಂದು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಬೋರ್ವೆಲ್ ಕೊರೆಸಲು 1.5 ಲಕ್ಷದಿಂದ 3.5 ಲಕ್ಷದವರೆಗೆ ಸಹಾಯಧನ ನೀಡಲಿದೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಪಂಪ್ಸೆಟ್ ಅಳವಡಿಕೆ ಒಂದು ಹಣ ಕೂಡ ಸಿಗತ್ತೆ. ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳೇನೆಂದರೆ, ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ರೇಷನ್ ಕಾರ್ಡ್ ಬೇಕು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು, ಜಮೀನಿನ ಪಹಣಿ ಇರಬೇಕು. ಇಷ್ಟು ಒಂದು ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ನೀವು ಅರ್ಜಿನ ಸಲ್ಲಿಸಬೇಕು. ಎಲ್ಲಿ ಸಲ್ಲಿಸಬೇಕು ಅಂದರೆ, ಅರ್ಜಿ ಸಲ್ಲಿಸಲು ಬಯಸುವ ರೈತರು ನೀಡಿರುವ ಅರ್ಹತೆಗಳೊಂದಿಗೆ ಮತ್ತು ದಾಖಲೆಗಳೊಂದಿಗೆ ನಿಮ್ಮ ಹತ್ತಿರದ ಸಮಾಜ ಕಲ್ಯಾಣ ಕಚೇರಿ, ಅಂದರೆ ಏನಿದೆ ಸಮಾಜ ಕಲ್ಯಾಣ ಇಲಾಖೆ ಏನಿದೆ ಅಲ್ಲಿಗೆ ಒಂದು ಭೇಟಿ ನೀಡಿ ಇನ್ನೂ ಹೆಚ್ಚು ಮಾಹಿತಿ ಪಡ್ಕೊಂಡು ಅಲ್ಲಿ ಒಂದು ಅರ್ಜಿನ ಸಲ್ಲಿಸಬೇಕು. ಸೊ ಏನಾಗುತ್ತೆ ಅಂದರೆ, ನೀವು ಈ ಸ್ಕೀಮಲ್ಲಿ ಅರ್ಜಿನ ಸಲ್ಲಿಸಿದ್ರೆ ಇದು ಬ್ಯಾಚ್ ವೈಸ್ ಅಲ್ಲಿ ಹೋಗುತ್ತೆ. ಈಗ ತುಂಬಾ ಜನ ಅರ್ಜಿ ಸಲ್ಲಿಸಿರ್ತಾರಲ್ವಾ ಲಾಸ್ಟ್ ಮಂತ್, ಸೊ ಅವ್ರಿಗೆ ಏನಾಗುತ್ತೆ, ಬ್ಯಾಚ್ ವೈಸ್ ಅಲ್ಲಿ ಇದನ್ನ ರಿಲೀಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇನ್ ಕೇಸ್ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಸೊ ನೀವು ಎಲಿಜಿಬಲ್ ಇದ್ದೀರಾ ಅಂದ್ರೆ ಈ ಒಂದು ಸ್ಕೀಮ್ ಅಲ್ಲಿ ನಿಮಗೂ ಕೂಡ ಸಿಗುತ್ತೆ. ಸೊ ಅಪ್ಲೈ ಮಾಡಿದ ತಕ್ಷಣ ಸಿಗುತ್ತೆ ಅಂತಲ್ಲ. ಸೊ ಎಲಿಜಿಬಿಲಿಟಿ ಬೇಸ್ ಮೇಲೆ ಯಾರೆಲ್ಲ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನೋ ಯಾರು ಫಸ್ಟ್ ಅಪ್ಲೈ ಮಾಡಿರ್ತಾರೆ ಅವ್ರ ಎಲಿಜಿಬಿಲಿಟಿ ಇದ್ರೆ ಅವ್ರಿಗೆ ಕೊಡ್ತಾ ಹೋಗ್ತಾರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಸೊ ಎಕ್ಸಾಂಪಲ್ ನೀವೇನಾದ್ರು ಫೇಕ್ ಡಾಕ್ಯುಮೆಂಟ್ ಕೊಟ್ಟು 5 ಎಕರೆಗಿಂತ ಜಾಸ್ತಿ ಇದೆ ನಮ್ಮ ಜಮೀನು ಅಂದ್ರೆ ನಿಮಗೆ ಈ ಒಂದು ಸ್ಕೀಮ್ಗೆ ಬರಲ್ಲ, ಓಕೆನಾ? ಇದು ಗಂಗಾ ಕಲ್ಯಾಣ ಯೋಜನೆ ಅಂತ ಹೇಳಿದ್ದಾರೆ. ಇದು ತುಂಬಾ ಜನಕ್ಕೆ ರೈತರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಮಾಡಿದ್ದಾರೆ. ಸೊ ಡಾಕ್ಯುಮೆಂಟ್ ಅಂದ್ರೆ ನಾನು ಅವಾಗಲೇ ಹೇಳಿದಂಗೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಲೇಟೆಸ್ಟ್ RTC ಕಾಪಿ ಬೇಕಾಗುತ್ತೆ, ಮತ್ತೆ ಸ್ಮಾಲ್ ಅಂಡ್ ವೆರಿ ಟೆನೆಂಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಓಕೆನಾ? ಮತ್ತೆ ಕಾಪಿ ಆಫ್ ಬ್ಯಾಂಕ್ ಪಾಸ್ಬುಕ್ ಬೇಕು, ರೆಸಿಪ್ಟ್ ಆಫ್ ಪೇಮೆಂಟ್ ಲ್ಯಾಂಡ್ ರೆವಿನ್ಯೂ ಬೇಕು, ಅಂದ್ರೆ ರೆವಿನ್ಯೂ ನೀವು ಪೇಮೆಂಟ್ ಮಾಡಿರ್ತೀರಲ್ಲ ಅದ್ರದ್ದು ಒಂದು ರೆಸಿಪ್ಟ್ ಬೇಕಾಗುತ್ತೆ, ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಲೆಟರ್ ಬೇಕು, ಮತ್ತೆ ಏನು ಗ್ಯಾರಂಟರ್ ಯಾರಿದ್ದಾರೆ ಒಂದು ಸಾಕ್ಷಿ ನೇಮ್ ಕೂಡ ಬೇಕಾಗುತ್ತೆ, ಓಕೆನಾ? ಸೊ ಇಷ್ಟು ಎಲಿಜಿಬಿಲಿಟಿ ಇದ್ರೆ ನಿಮಗೆ ಒಂದು ಇದಾಗುತ್ತೆ. ಕೆಲವೊಂದು ಕಡೆ ಏನಾಗುತ್ತೆ, ಮಿನಿಮಮ್ 18 ಇಯರ್ಸ್ ಅಂತ ಹೇಳಿದ್ದಾರೆ, ಮ್ಯಾಕ್ಸಿಮಮ್ 55 ಇಯರ್ಸ್ ಅಂತ ಕೂಡ ಹೇಳಿದ್ದಾರೆ. ಫ್ಯಾಮಿಲಿ ಇನ್ಕಮ್ ಸೋರ್ಸು 6 ಲಕ್ಷ ನಾಟ್ ಎಕ್ಸಿಡ್ 6 ಲಕ್ಷ ಕ್ರಾಸ್ ಆಗಬಾರ್ದು ಅಂತ ಹೇಳಿದ್ದಾರೆ. ಸೊ ನೀವು ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಬೇಕು ಅಂದ್ರೆ ನಿಮ್ಮ ಹತ್ತಿರದ ಒಂದು ಇಲಾಖೆಗೆ ಭೇಟಿ ನೀಡಿ, ಓಕೆನಾ? ಸೊ ಒಂದು ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ನೀವು ಕಂಪ್ಲೀಟ್ ಆಗಿ ವಿಚಾರಿಸಿ ನೀವು ಅಪ್ಲೈ ಮಾಡ್ಬೋದು. ಇವಾಗೆಲ್ಲ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ಅಪ್ಲೈ ಮಾಡಿ. ಆ ಒಂದು ಸ್ಕೀಮಲ್ಲಿ ನಿಮ್ಮ ನೇಮ್ ಬಂದಾಗ ಅವರು ನಿಮಗೆ ತಿಳಿಸ್ತಾರೆ, ಓಕೆನಾ? ಸೊ ನಿಮ್ಮ ಹತ್ತಿರದ ಒಂದು ನಾನು ಹೇಳಿದ್ನಲ್ಲ ಕಚೇರಿಗೆ ಭೇಟಿ ನೀಡಿ ಕಂಪ್ಲೀಟ್ ಆಗಿ ನೀವು ಡೀಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡು ನೀವಲ್ಲಿ ಅಪ್ಲೈ ಮಾಡ್ಬೋದು, ಓಕೆನಾ? ಸೊ ಸಮಾಜ ಕಲ್ಯಾಣ ಕಚೇರಿ ಏನಿದೆ ನಿಮ್ಮ ಹತ್ತಿರದಲ್ಲಿ ಏನಿದೆ, ತಾಲೂಕು ಆಫೀಸ್ ಲೆವೆಲಲ್ಲೂ ಇರುತ್ತೆ ಕೂಡ, ಅಲ್ಲಿ ಹೋಗಿ ವಿಚಾರಿಸಿ ನೀವು ಅಪ್ಲೈ ಮಾಡಿ ಈ ಒಂದು ಯೋಜನೆಯನ್ನ ಒಂದು ಪಡ್ಕೋಬಹುದು ಅಂತ ಕೂಡ ಈ ವಿಡಿಯೋ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ನಿಮ್ಮ ರೈತರು ಅಂದರೆ ಫಾರ್ಮರ್ಸ್ ರೈತರ ಫ್ರೆಂಡ್ಸ್ ಇದ್ದಾರೆ, ಸ್ನೇಹಿತರಿದ್ದಾರೆ, ಫ್ಯಾಮಿಲಿ ಇದ್ದಾರೆ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.